ನಮಸ್ಕಾರ. ನಾನಿದಿನ ರುಚಿಯಾದ ದೊಣ್ಣಮೆಣಸಿನಕಾಯಿ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ. ಇದು ಬಹಳ ಅಪರೂಪವಾಗಿ ಮಾಡುವಂಥದ್ದು. ಎಷ್ಟೋ ಜನರಿಗೆ ಇದು ರುಚಿ ಗೊತ್ತೇ ಇಲ್ಲ. ಇದು ದೋಸೆ, ರೊಟ್ಟಿ, ಇಡ್ಲಿಗೆ ತುಂಬ ಚೆನ್ನಾಗಾಗುತ್ತೆ ನಂಚ್ಕೊಳ್ಳೋಕ್ಕೆ. ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ. ಒಂದು ತಟ್ಟೆಲಿ ಒಂದು ದೊಡ್ಡದಾದ ದೊಣ್ಣಮೆಣಸಿನಕಾಯಿ, ಅದ್ರ ಜೊತೆಗೆ 4 ಹಸಿಮೆಣಸಿನಕಾಯಿ, ಸ್ವಲ್ಪ ಖಾರ ಇರೋದು ತಗೊಂಡಿದ್ದೀನಿ. ಕತ್ತಿ ಇಟ್ಕೊಂಡಿದ್ದೀನಿ. ಮೊದಲು ಹಸಿಮೆಣಸನ್ನ ಸ್ವಲ್ಪ ಹೀಗೆ ಸಿಗದು ಸಣ್ಣದಾಗಿ ಹೆಚ್ಚುತ್ತಾ ಹೋಗೋಣ. ಹಸಿಮೆಣಸನ್ನು ಈಗ ಹೆಚ್ಚಾಯಿತು. ಈಗ ದೊಣ್ಣಮೆಣಸಿನಕಾಯಿನ 2 ಭಾಗ ಮಾಡೋಣ. ಇದರ ಒಳಗಿನ ಈ ಭಾಗವನ್ನು ತೆಗೆದು ಬಿಡಬೇಕು. ಹೀಗೆ ಬಿಡಿಸ್ತಾ ಬರಬೇಕು. ಇದನ್ನು ಅಡುಗೆಗೆ ಹಾಕಿದರೆ ಅಷ್ಟು ರುಚಿಯಾಗಲ್ಲ. ಇದು ವೇಸ್ಟು, ಬೇಡ ನಮಗೆ ಇದು. ದೊಣ್ಣಮೆಣಸಿನಕಾಯಿನ 2 ಭಾಗ ಮಾಡಿದ ಮೇಲೆ ಪುನಃ 4 ಭಾಗಗಳನ್ನು ಮಾಡಿ ಹೀಗೆ ಸಿಗದು ಸ್ವಲ್ಪ ಸಣ್ಣದಾಗಿ ಹೆಚ್ಚುತ್ತಾ ಹೋಗೋಣ. ಮೆಣಸಿನ್ಕಾಯಿ ಬದಲು ಹೆಚ್ಚಾಗಿ ದೊಣ್ಣಮೆಣಸಿನ್ಕಾಯಿನ ಉಪಯೋಗಿಸ್ತಾರೆ, ಯಾಕಂದರೆ ಇದು ಹೆಚ್ಚು ಖಾರ ಇರೋಲ್ಲ. ಅವಲಕ್ಕಿ, ಉಪ್ಪಿಟ್ಟಿನ ಒಗ್ಗರಣೆಗೆ ಹೇಳಿ ಮಾಡಿಸಿದ್ದು. ಹಾಗೆ ವಾಂಗಿಬಾತು, ಬೋಂಡ, ಮೊಸರು ಬಜ್ಜಿ, ಕಾಯಿ ರಸ, ಪಲಾವು ಎಲ್ಲವೂ ತುಂಬ ಟೇಸ್ಟ್ ಇರುತ್ತೆ. ಈಗ ದೊಣ್ಣಮೆಣಸಿನ್ಕಾಯಿನ ಹೆಚ್ಚಾಯಿತು. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಣ. ಈಗ ಹೆಚ್ಚಿರುವ ಹಸಿಮೆಣಸನ್ನು ಹಾಕೋಣ. ಹಾಗೆ ಸ್ವಲ್ಪ ಬಾಡಿಸ್ತಾ ಹೋಗೋಣ. ಯಾವುದೇ ಚಟ್ನಿ ಮಾಡಬೇಕಾದ್ರೂ ಹಸಿಮೆಣಸನ್ನು ಸ್ವಲ್ಪ ಬಾಡಿಸ್ಬೇಕು. ಇದರಿಂದ ಉರಿಗಾರ ಕಮ್ಮಿ ಆಗುತ್ತೆ, ಹಾಗೆ ಗ್ಯಾಸ್ಟ್ರಿಕ್ ಸ್ವಲ್ಪ ಬರೋಲ್ಲ. ಈಗ ನೋಡಿ, ಹಸಿಮೆಣಸು ಸ್ವಲ್ಪ ಬಾಡಿದೆ. ಇದ್ರ ಜೊತೆಗೆ ಹೆಚ್ಚಿರುವ ದೊಣ್ಣಮೆಣಸಿನ್ಕಾಯಿ ಹೋಳುಗಳನ್ನು ಹಾಕೋಣ. ಹಾಗೆ ಸಣ್ಣ ಉರಿಲಿ ಬಾಡಿಸ್ತಾ ಹೋಗಬೇಕು. ದೊಣ್ಣಮೆಣಸಿನ್ಕಾಯಿ ಹೋಳುಗಳನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು. ಹಸಿ ಇದ್ದರೆ ನಮ್ಮಲ್ಲಿ ಹಸಕ್ಲು ವಾಸನೆ ಬರುತ್ತೆ ಅಂತಾರೆ, ಅಡುಗೆ ಅಷ್ಟು ರುಚಿ ಅನಿಸೋಲ್ಲ. ಸಣ್ಣ ಉರಿಲಿ ಹೋಳುಗಳು ಬಣ್ಣ ಬದಲಾಗೋವರೆಗೆ ಹುರಿಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗಿ ಬಿಡೋಣ. ಮಿಕ್ಸಿ ಜಾರಿಗೆ ತಣ್ಣಗಾಗಿರೋ ದೊಣ್ಣಮೆಣಸಿನ್ಕಾಯಿ ಹೋಳುಗಳನ್ನು ಹಾಕಿದ್ದೀನಿ. ಈಗ 1 ಸ್ಪೂನ್ ತುಂಬ ಹುಣಸೆಹಣ್ಣಿನ ರಸವನ್ನು ಹಾಕೋಣ. ಹಾಗೆ ರುಚಿಗಾಗಷ್ಟು ಉಪ್ಪು ಹಾಕೋಣ. 2 ಸ್ಪೂನಷ್ಟು ನೀರು ಹಾಕೋಣ. ನಯಸ್ಸಾಗಿ ರುಬ್ಬೋಣ. ರುಬ್ಬಿರುವ ಮಿಶ್ರಣ ರೆಡಿಯಾಗಿದೆ. ಒಂದು ಪಾತ್ರೆಗೆ ತೆರಪು ಮಾಡಿ ಒಗ್ಗರಣೆಗೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೋಟಿಟ್ಕೊಂಡಿದ್ದೀನಿ. ಈಗ 4 ಕರಿಬೇವಿನ ಹೆಸಳನ್ನು ಹಾಕೋಣ. ಹೀಗೆ ಮೊದಲೇ ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಆಗುತ್ತೆ. ಎಣ್ಣೆ ಜೊತೆ ಸೇರಿದಾಗ ಸಿಡಿಯೋಲ್ಲ. ಈಗ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಣ. ಪರಿಮಳಕ್ಕೆ ಚಿಟಿಕೆ ಹಿಂಗೆ ಹಾಕೋಣ. ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಕರಿಬೇವಿನ ಎಲೆಗಳನ್ನು ಫ್ರೈ ಮಾಡ್ತಾ ಹೋಗೋಣ. ಈಗ ಅರ್ಧ ಸ್ಪೂನು ಉದ್ದಿನ ಕಾಳು ಹಾಕೋಣ. ಪುನಃ ಫ್ರೈ ಮಾಡೋಣ. 1 ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳನ್ನು ಸ್ವಲ್ಪ ಚಟಪಟ ಗುಟ್ಟೋವರೆಗೆ ಫ್ರೈ ಮಾಡ್ತಾ ಹೋಗೋಣ. ಉದ್ದಿನ ಕಾಳು ಸ್ವಲ್ಪ ಕೆಂಪಗಾಗಬೇಕು. ಈಗ ಒಗ್ಗರಣೆ ಫ್ರೈ ಆಯಿತು. ಗ್ಯಾಸ್ ಆಫ್ ಮಾಡೋಣ. ಒಗ್ಗರಣೆನ ಚಟ್ನಿಗೆ ಹಾಕೋಣ. 1 ನಿಮಿಷ ಚಟ್ನಿ ಪಾತ್ರೆ ಮೇಲೆ ಒಗ್ಗರಣೆ ಸೋಟನ್ನು ಹೀಗೆ ಮುಚ್ಚಿಡಬೇಕು. ಅದರಿಂದ ಚಟ್ನಿಗೆ ಇನ್ನೂ ಪರಿಮಳ ಜಾಸ್ತಿ ಬರುತ್ತೆ. ರುಚಿಯಾದ ದೊಣ್ಣಮೆಣಸಿನ್ಕಾಯಿ ಚಟ್ನಿ ರೆಡಿ ಆಯಿತು. ಒಂದು ಸರಿ ಒಗ್ಗರಣೆನ ಚಟ್ನಿಗೆ ಮಿಕ್ಸ್ ಮಾಡೋಣ. ಕಾಯಿ ಉಪಯೋಗಿಸದೆ ಸುಲಭ ರೀತಿಯಲ್ಲಿ ಮಾಡುವ ಚಟ್ನಿ ಇದು. ಒಂದು ತಟ್ಟೆಲಿ ಇಡ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ತುಪ್ಪ ಹಾಗೆ ಚಟ್ನಿ ಹಾಕಿದ್ದೀನಿ. ತುಪ್ಪ ಚಟ್ನಿ ಹಚ್ಕೊಂಡು ಇಡ್ಲಿನ ತಿನ್ನಬೇಕು. ಅದರ ರುಚಿ ಹೇಳೋಕ್ಕಾಗದಷ್ಟು. ಇಡ್ಲಿಗಂತೂ ಬಹಳ ಒಳ್ಳೆ ಕಾಂಬಿನೇಷನು ಈ ದೊಣ್ಣಮೆಣಸಿನ್ಕಾಯಿ ಚಟ್ನಿ. ಒಂದು ಸರಿ ಈ ಚಟ್ನಿ ಬಾಯಿ ರುಚಿ ನೋಡಿದರೆ ಮತ್ತೆ ಬೇಕು ಅನಿಸುತ್ತೆ. ನಾನಿಲ್ಲಿ 1 ದೊಣ್ಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಬ್ಬರಿಗಾಗೋಷ್ಟು ಚಟ್ನಿ ಆಗುತ್ತೆ. ಸ್ವಲ್ಪ ಜಾಸ್ತಿ ಬೇಕು ಅಂದರೆ ದೊಣ್ಣಮೆಣಸಿನ್ಕಾಯಿನ ಒಂದು 4 ತೊಗೊಳ್ಳಿ. ನೋಡಿದ್ರಲ್ಲ, ರುಚಿಯಾದ ದೊಣ್ಣಮೆಣಸಿನ್ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.